ಇನ್ನೊಂದು ಕಡೆನಲ್ಲಿ ಈ ದೇವರಾಜೇಗೌಡನಿಗೆ ಇನ್ನಷ್ಟು ಕಂಟಕ ಎದುರಾಗ್ತಾ ಇದೆ. ಸಂತ್ರಸ್ತೆಯ ಹೇಳಿಕೆಯನ್ನ ಆಧರಿಸಿ ಈತನ ಮೇಲೆ ರೇಪ್ ಕೇಸ್ ಕೂಡ ದಾಖಲಾಗ್ತಾ ಇದೆ. ಬಿಜೆಪಿ ಮುಖಂಡ ದೇವರಾಜೇಗೌಡನಿಗೆ ಒಂದರ ಮೇಲೆ ಒಂದರಂತೆ ಸಂಕಷ್ಟಗಳು ಎದುರಾಗ್ತಾ ಇದೆ. ಅರೆಸ್ಟ್ ಆಗಿದ್ದಾರೆ. ಸಂತ್ರಸ್ತೆ ಹೇಳಿಕೆಯನ್ನು ಆಧರಿಸಿ ಈಗ ರೇಪ್ ಕೇಸ್ ಕೂಡ ದಾಖಲಾಗಿದೆ. ನಿನ್ನೆ ಸಂತ್ರಸ್ತೆ ಮರು ಹೇಳಿಕೆಯನ್ನ ಆಧರಿಸಿ ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ರು. ಐಪಿಸಿ ಸೆಕ್ಷನ್ 376 ಅಡಿಯಲ್ಲಿ ದೇವರಾಜೇಗೌಡ ವಿರುದ್ಧ ಕೇಸ್ ದಾಖಲಾಗಿರೋದು. ಏಪ್ರಿಲ್ 1ನೇ ತಾರೀಕು ಲೈಂಗಿಕ ದೌರ್ಜನ್ಯದ ಕೇಸ್ ರಿಜಿಸ್ಟ್ರೇಷನ್ ಆಗಿತ್ತು. ಆ ಕೇಸ್ನಲ್ಲಿ ಸಂತ್ರಸ್ತೆಯ ಮೇಲೆ ಅತ್ಯಾಚಾರ ಆಗಿತ್ತು ಅನ್ನೋ ಪ್ರಕರಣ ಇತ್ತು. ಮರು ಹೇಳಿಕೆ ನಿನ್ನೆ ಆ ಮಹಿಳೆ ಕೊಟ್ಟಿದ್ರು. ಈಗ ದೇವರಾಜೇಗೌಡನಿಗೆ 376 ಅಡಿಯಲ್ಲಿ FIR ದಾಖಲು ಮಾಡಿದ್ದಾರೆ. ಸೊ 376 ಅದು ನಾನ್ ಬೇಲೇಬಲ್ ಆಗಿರೋದು. ಅತ್ಯಾಚಾರ ಪ್ರಕರಣ, ರೇಪ್ ಕೇಸ್ ದಾಖಲಾಗಿದೆ. ಹಾಗಾಗಿ ಸದ್ಯಕ್ಕಂತೂ ದೇವರಾಜೇಗೌಡನಿಗೆ ಪೊಲೀಸರಿಂದ ರಿಲೀಫ್ ಸಿಗುತ್ತೆ. ಹೊರಗಡೆ ಬಂದು ಮತ್ತೊಂದು ಪ್ರೆಸ್ ಮೀಟ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದಿಲ್ಲ. ಸದ್ಯ ಪೊಲೀಸರ ವಶದಲ್ಲಿದ್ದಾನೆ. ಹೊಳೆನರಸೀಪುರದ ಪೊಲೀಸರ ವಶದಲ್ಲಿದ್ದಾನೆ. ರೇಪ್ ಕೇಸ್ ಕೂಡ ದಾಖಲಾಗಿರೋದ್ರಿಂದ ಜಡ್ಜ್ ಮುಂದೆ ಹಾಜರುಪಡಿಸಿ ಆತನನ್ನು ಒಂದಿಷ್ಟು ದಿನಗಳ ಕಾಲ ಕಸ್ಟಡಿಗೆ ಪಡೆದುಕೊಳ್ತಾರೆ ಪೊಲೀಸರು. ಆ್ಯಂಡ್ ಇದನ್ನು SIT ಕನ್ಸಿಡರ್ ಮಾಡುತ್ತಾ ಅದನ್ನು ಕಾದು ನೋಡಬೇಕು.